ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬರಸಿಡಿಲು ಪಡೆದಿದೆ. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ದುರ್ಮರಣವನ್ನ ಹೊಂದಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದ ದೈತ್ಯ ಶಕ್ತಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ದುರಂತದಲ್ಲಿ ಚೂರು ಚೂರಾದ ಲೇರ್ ಜೆಟ್ 45 ವಿಮಾನ. ಅಜಿತ್ ಪವಾರ್ ದೇಹ ಸುಟ್ಟು ಭಸ್ಮ. ವಿಮಾನ ಅಪಘಾತದಲ್ಲಿ ದುರಂತವಾಗಿ ಸಾವು ಕಂಡ 66 ವರ್ಷದ ಅಜಿತ್ ಪವಾರ್ ಲೇರ್ ಜೆಟ್ 45 ಸಣ್ಣ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅಪಘಾತ ಎಷ್ಟು ಗಂಭೀರವಾಗಿತ್ತೆಂದರೆ ಬಾಂಬೆ ರೇಡರ್ ಏರೋಸ್ಪೇಸ್ ನಿರ್ಮಾಣದ ಈ ವಿಮಾನ ಚೂರು ಚೂರಾಗಿ ಹೊಲದಲ್ಲಿ ಬಿದ್ದಿತ್ತು. ಚೂರು ಚೂರಾಗಿ ಬಿದ್ದ ವಿಮಾನಗಳ ನಡುವೆ ಅಜಿತ್ ಪವಾರ್ ಅವರ ದೇಹ ಸುಟ್ಟು ಭಸ್ಮವಾಗಿತ್ತು. ಮೊದಲ ನೋಟದಲ್ಲಿಯೇ ಇದರಲ್ಲಿದ್ದ ಯಾವುದೇ ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಯೇ ಇಲ್ಲ ಎಂದೆನಿಸಿತ್ತು. ಇಂದು ಬೆಳಗ್ಗೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸಂಭವಿಸಿದ ವಿಮಾನ ಅಪಘಾತದ ನಂತರ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವು ಕಂಡಿದ್ದಾರೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ದೃಢಪಡಿಸಿದೆ. ಡಿಜಿಸಿಎ ಆ ಬಳಿಕ ವಿಮಾನ ಪ್ರಯಾಣದ ವಿವರ ಹಾಗೂ ವಿಮಾನದ ಮಾಹಿತಿಯನ್ನ ಪ್ರಾಥಮಿಕ ಮಧ್ಯಂತರ ವರದಿಯಲ್ಲಿ ಹಂಚಿಕೊಂಡಿದೆ. ಬುಧವಾರ ಬೆಳಗ್ಗೆ ಈ ಅಪಘಾತ ಸಂಭವಿಸಿದ್ದು ಏರ್ಕ್ರಾಫ್ಟ್ ಲೇರ್ ಜೆಟ್ 45 ಮಾದರಿಯದ್ದಾಗಿದೆ. ಇದನ್ನ ವಿಎಸ್ಆರ್ ಆಪರೇಟ್ ಮಾಡ್ತಾ ಇತ್ತು. ವಿಟಿಎಸ್ಎಸ್ಕೆ ಎನ್ನುವ ಹೆಸರಿನಲ್ಲಿ ವಿಮಾನ ನೋಂದಣಿಯಾಗಿತ್ತು. ಬಾರಾಮತಿ ಏರ್ಪೋರ್ಟ್ ಸಮೀಪ ಅಪಘಾತಕ್ಕೆ ಈಡಾಗಿದ್ದು ವಿಮಾನದಲ್ಲಿ ಸಿಬ್ಬಂದಿ ಸೇರಿ 5 ಮಂದಿ ಇದ್ದರು ಎಂದು ಮಾಹಿತಿಯನ್ನ ನೀಡಿದೆ. ಕ್ರಾಶ್ ಲ್ಯಾಂಡಿಂಗ್ ಆಗಿದ್ರಿಂದ ಈ ಅಪಘಾತ ಸಂಭವಿಸಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಆಪ್ತ ಸಹಾಯಕ ಒಬ್ಬ ಸಿಬ್ಬಂದಿ 2 ಫ್ಲೈಟ್ ಸಿಬ್ಬಂದಿಗಳು ಇದರಲ್ಲಿ ಸಾವು ಕಂಡಿದ್ದಾರೆ. ಈ ಲೇರ್ ಜೆಟ್ 45 XR ವಿಮಾನವು ವಿಟಿಎಸ್ಎಸ್ಕೆ ಎಂಬ ಟೈಲ್ ಸಂಖ್ಯೆಯ ಅಡಿಯಲ್ಲಿ ಹಾರುತ್ತದೆ. ಮೆಫರ್ ಜೆಟ್ಸ್ DWC LLC ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ವಹಣೆ ಮಾಡಿರುತ್ತದೆ. ನಿರ್ವಹಿಸಲ್ಪಡುವ ಇದನ್ನ 2010ರಲ್ಲಿ ಬೊಂಬಾರ್ಡಿಯರ್ ತಮ್ಮ ಲೇರ್ ಜೆಟ್ 45 XR ಸರಣಿಯ ಭಾಗವಾಗಿ ನಿರ್ಮಿಸಿದೆ. ವಿಟಿಎಸ್ಎಸ್ಕೆ ವಿಐಟಿಪಿಎನಲ್ಲಿ ನೆಲೆಗೊಂಡಿದ್ದು ಗರಿಷ್ಠ 9 ಪ್ರಯಾಣಿಕರನ್ನ ಹೊತ್ತೊಯ್ಯಬಹುದಾದ ಸಾಮರ್ಥ್ಯವಿದೆ.